ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವಿರಾಮದ ದಿನ ಆದರೂ ಅನೇಕ ಚಟುವಟಿಕೆಗಳು, ವ್ಯವಹಾರ ಕ್ಷೇತ್ರದಿಂದ ಹಲವು ಒತ್ತಡಗಳು, ಮನೆಯಲ್ಲಿ ಸಂಭ್ರಮದ ವಾತಾವರಣ, ಹಿರಿಯರಿಗೆ, ಗೃಹಿಣಿಯರಿಗೆ, ಮಕ್ಕಳಿಗೆ ಸಮಾಧಾನದ ದಿನ. ವೃಷಭ ರಾಶಿ. ಹೊರಗೆ ಓಡಾಟದಿಂದ ಹಲವರು ಹೊಸಬರ ಪರಿಚಯ, ವ್ಯವಹಾರ ಕ್ಷೇತ್ರಕ್ಕೆ ಹೊಸಬರ ಪ್ರವೇಶ, ಬಂಧುಗಳ ಮನೆಯಲ್ಲಿ ವಿವಾಹ ಮಾತುಕತೆ, ಸಂಸ್ಥೆಗೆ ಹಿರಿಯರು, ಗೃಹಿಣಿಯರಿಗೆ ನೆಮ್ಮದಿ, ಮಕ್ಕಳ ವ್ಯಾಸಂಗ ಆಸಕ್ತಿಗೆ ವೃತ್ತಿಗೆ ಪ್ರಯತ್ನ. ಮಿಥುನ ರಾಶಿ. ಮನೆಯಲ್ಲಿ ದೇವತಾರ್ಚನೆಯ ಸಂಭ್ರಮ, ಸಾಂಸಾರಿಕ ವ್ಯವಹಾರ ಗಮನಿಸಲು ಸಮಯ, ವ್ಯವಹಾರಸ್ಥರಿಗೆ ನಿರಾಳ ಮನೋಭಾವ, ಅವಿವಾಹಿತರಿಗೆ ಸರಿಯಾದ ಜೋಡಿ ಲಭಿಸುವ ಆಸೆ, ಹಿರಿಯರಿಗೆ, ಗೃಹಿಣಿಯರಿಗೆ, ಮಕ್ಕಳಿಗೆ ಹರ್ಷದ ವಾತಾವರಣ. ಕಟಕ ರಾಶಿ. ಉದ್ಯೋಗಸ್ಥರಿಗೆ ತಾತ್ಕಾಲಿಕ ನೆಮ್ಮದಿ, ವ್ಯವಹಾರ ಕ್ಷೇತ್ರದ ಮಿತ್ರರೊಂದಿಗೆ ಮಿಲನ, ಉದ್ಯೋಗಾಕಾಂಕ್ಷಿಗಳಿಗೆ, ದೀಕ್ಷಿತರಿಗೆ ಅವಕಾಶಗಳು ಗೋಚರ, ಮಕ್ಕಳಿಗೆ ವ್ಯಾಸಂಗದಲ್ಲಿ ಸೂಕ್ತ ಮಾರ್ಗದರ್ಶನದ ಏರ್ಪಾಟು, ಪ್ರಾಕೃತಿಕ ತಾಣ, ದೇವಾಲಯಕ್ಕೆ ಭೇಟಿ. ಸಿಂಹರಾಶಿ. ವ್ಯವಹಾರ ಮತ್ತು ಕಾರ್ಯ ಸುಧಾರಣೆ ಚಿಂತೆ, ನೂತನ ಗೃಹ ನಿರ್ಮಾಣ ಆರಂಭ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ, ಗೃಹೋತ್ಪನ್ನ ಖಾದ್ಯ ಪದಾರ್ಥಗಳಿಗೆ ಅಧಿಕ ಬೇಡಿಕೆ, ಹಿರಿಯರಿಗೆ, ಗೃಹಿಣಿಯರಿಗೆ, ಮಕ್ಕಳಿಗೆ ಸಂತಸದ ದಿನ. ಕನ್ಯಾ ರಾಶಿ. ಸತ್ಪಾತ್ರರಿಗೆ ದಾನ ಮಾಡುವ ಅವಕಾಶ ಪ್ರಾಪ್ತಿ, ವ್ಯಾಪಾರ ಕ್ಷೇತ್ರದಲ್ಲಿ ಮಂದಗತಿಯ ಮತ್ತು ಸ್ಥಿರವಾದ ಪ್ರಗತಿ, ಉದ್ಯೋಗ ಆರಿಸುತ್ತಿರುವವರಿಗೆ ಶುಭ ಸಮಾಚಾರ, ಹತ್ತಿರದ ಪ್ರಾದೇಶಿಕ ತಾಣಕ್ಕೆ ಭೇಟಿ, ಗೃಹಿಣಿಯರು ಮತ್ತು ಮಕ್ಕಳಿಗೆ ಸಂಭ್ರಮದ ದಿನ. ತುಲಾ ರಾಶಿ. ಹಿರಿಯ ಬಂಧುವಿನಿಂದ ಭರವಸೆಯ ಮಾರ್ಗದರ್ಶನ, ಶುಭ ಸಮಾಚಾರ, ಬಾಲ್ಯದ ಒಡನಾಡಿಯ ಅಕಸ್ಮಾತ್ ಭೇಟಿಯಿಂದ ಹೆಚ್ಚಿದ ಹುಮ್ಮಸ್ಸು, ಉದ್ಯೋಗ ಕ್ಷೇತ್ರದ ಮಿತ್ರರೊಂದಿಗೆ ಸಣ್ಣ ಪ್ರವಾಸದ ಸಾಧ್ಯತೆ. ವೃಶ್ಚಿಕ ರಾಶಿ. ಮಹಿಳೆಯರಿಗೆ ವಸ್ತ್ರಾಭರಣ ಖರೀದಿಯಲ್ಲಿ ಆಸಕ್ತಿ, ವ್ಯವಹಾರಸ್ಥರಿಗೆ ಅನಿರೀಕ್ಷಿತ ಮೂಲದಿಂದ ಧನದ ಆಗಮನ, ಹಿರಿಯ ಆರೋಗ್ಯ ಕೊಂಚ ಏರುಪೇರು, ಪರ್ಯಾಯ ಚಿಕಿತ್ಸೆ ಪರಿಹಾರ, ಗೃಹಿಣಿಯರಿಗೆ, ಮಕ್ಕಳಿಗೆ ಸಂಭ್ರಮ ದಿನ. ಧನುರಾಶಿ. ಗೃಹ ಸಂಬಂಧ ಕಾರ್ಯಗಳಲ್ಲಿ ತಲ್ಲೀನರಾಗಿರುತ್ತೀರಿ, ದೂರದ ನೆಂಟರ ಆಗಮನ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿಯ ಪ್ರಗತಿ, ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ, ಗೃಹಾಲಂಕಾರ ಕೆಲಸಗಾರರಿಗೆ ಕೈತುಂಬ ಕೆಲಸ ಸಂಪಾದನೆ. ಮಕರ ರಾಶಿ. ತಾಳ್ಮೆ ಜಾಣ್ಮೆಗಳಿಗೆ ನಿಮ್ಮ ವ್ಯವಹಾರದಲ್ಲಿ ಆದ್ಯತೆ ಇರಲಿ, ಸಾಧನೆಯ ಮಾರ್ಗದಲ್ಲಿ ಅಚಲವಾಗಿ ನಿಲ್ಲೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿ, ನಿಗದಿತ ಸಮಯದಲ್ಲಿ ಕಾರ್ಯ ಪೂರ್ತಿಯಾಗಿ ಸಮಾಧಾನ, ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ. ಕುಂಭರಾಶಿ. ಧಾರ್ಮಿಕ ಚಿಂತನೆಯೊಂದಿಗೆ ಜನಸೇವೆಯಲ್ಲಿ ಆಸಕ್ತಿ, ಹೊಸ ಅವಕಾಶಗಳ ಅನ್ವೇಷಣೆ, ಪರಿಸರ ನಿರ್ಮಾಲ್ಯ ಯೋಜನೆಗಳ ಅನುಷ್ಠಾನದಲ್ಲಿ ವಿಶೇಷ ಪಾತ್ರ, ಸಮಾಜದಲ್ಲಿ ಗೌರವ, ಹಿರಿಯರಿಗೆ ಸ್ವಾವಲಂಬಿ ಬದುಕು, ಗೃಹಿಣಿಯರಿಗೆ ಸ್ವ ಉದ್ಯೋಗದಲ್ಲಿ ಆಸಕ್ತಿ. ಕೊನೆಯದಾಗಿ ಮೀನರಾಶಿ. ಹಲವು ಶುಭ ಫಲಗಳ ದಿನ, ಕರ್ಮಕಾರಕನಾದ ಶನಿಯಿಂದ ಸತ್ಕರ್ಮಗಳಿಗೆ ಪ್ರೇರಣೆ, ಶಿವ, ವಿಷ್ಣು, ಆಂಜನೇಯರ ಉಪಾಸನೆಯಿಂದ ಸಮಸ್ಯೆಗಳು ದೂರ, ಹಿರಿಯರ ಆರೋಗ್ಯ ಉತ್ತಮ, ಮನೆ ಮಂದಿಯೊಂದಿಗೆ ಸಣ್ಣ ಪ್ರವಾಸದ ಸಂಭವ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.